ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಸ್, ಇವತ್ತು ವ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಹುಣ್ಣಿಮೆ ಬೇರೆ, ಪೂಜೆನೂ ಎಲ್ಲ ಆಯಿತು. ಅಥರ್ವನ ಸ್ಕೂಲಿಗೆ ಹೊರಟ ಆ್ಯಂಡ್ ಮೋಹನ್ ಕೂಡ ಆಫೀಸಿಗೆ ಹೊರಟರು. ಇವತ್ತು ಪೂಜೆ ಸಿಂಪಲ್ಲಾಗೆ ಮಾಡಿದ್ದೀನಿ, ಹುಣ್ಣಿಮೆದು. ಆ್ಯಂಡ್ ಎಸ್, ಇದು ನಮ್ಮ ಮನೆ, ದೇವರ ಮನೆ. ಸೊ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಇವಾಗ ತಿಂಡಿ ತಿನ್ನಬೇಕು. ಬಾಕ್ಸಿಗೆ ಅಥರ್ವನ್ಗೆ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ನನಗೆ, ಮತ್ತು ತಿಂಡಿಗೆ ಚಪಾತಿ ಪಲ್ಯ ಮಾಡಿದ್ದೆ. ಆ್ಯಂಡ್ ಲಂಚ್ ಬಾಕ್ಸ್ಗೆ ಟೊಮೆಟೊ ಬಾತ್ ಮಾಡಿದ್ದೀನಿ. ಸೊ ನನಗಿವಾಗ ಆಗುತ್ತೆ. ತಿಂಡಿ ಚಪಾತಿ ಇದೆ, ಸ್ವಲ್ಪ ಲಟ್ಟಿಸ್ಕೊಂಡು ತಿನ್ನಬೇಕು. ಸೊ ನನಗೆ ಸ್ವಲ್ಪ ಈ ಬಾತ್ ರೆಸಿಪೀಸ್ ಎಲ್ಲ ತುಂಬ ಇಷ್ಟ. ಹಾಗಾಗಿ ನಾನು ತಿಂಡಿಗೆ ಮತ್ತು ಮಧ್ಯಾಹ್ನಕ್ಕೆ ಎರಡು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇನ್ನು ನಾ ಒಬ್ಬಳೇ ಅಲ್ವಾ ಮಧ್ಯಾಹ್ನಕ್ಕೆ. ಇನ್ನು ರಾತ್ರಿಗೆ ಅಡುಗೆ ಮಾಡಬೇಕು. ಸಿಂಪಲಾಗಿ ಒಂದು ಸಾರು ಮಾಡ್ಕೋತೀನಿ ಅಷ್ಟೇ. ನಾನು ಅಥರ್ವ ಇಬ್ಬರೇ. ಮೋಹನ್ದು ಊಟ ಆಫೀಸಲ್ಲೇ ಮಾಡ್ತಾರೆ. ಇವತ್ತೇನೋ ಮೀಟಿಂಗ್ ಇದೆ ಅಂತ ಬೇಗ ಹೊರಟರು. ಸೊ ನಾಳೆ ನೋಡಬೇಕು, ವರ್ಕ್ ಫ್ರಮ್ ಹೋಮ್ ಇರುತ್ತೋ ಅಥವಾ ಮತ್ತೆ ಡ್ಯೂಟಿಗೆ ಹೋಗ್ತಾರೆ, ಏನೋ ಗೊತ್ತಿಲ್ಲ ಇನ್ನು. ಸೊ ಎಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಡುಗೆ ಮನೆಯಲ್ಲಿ ಸಖತ್ತು ಸೆಕೆ. ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೊಂಬಿಟ್ಟಿದ್ದೀನಿ, ಯಾಕಂದರೆ ಪಕ್ಕದ ಮನೆ ಖಾಲಿ ಇದೆ. ಅವರು ಪೇಂಟಿಂಗ್ ಮಾಡಿಸ್ತಾ ಇದ್ದಾರೆ ಓನರು. ಈಗ ಆಯಿಲ್ ಪೇಂಟ್ ಇರುತ್ತಲ್ಲ, ವಾಸನೆ ಒಂಥರ ಘಾಟು, ತಲೆನೋವು ಬರ್ತಾಯಿದೆ. ಹಾಗಾಗಿ ಅಡುಗೆ ಮನೆ ಕಿಟಕಿ ಎಲ್ಲ ಹಾಕಿಬಿಟ್ಟಿದ್ದೀನಿ. ಬಟ್ ನನಗಿಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ, ಸೆಕೆ. ಅದಕ್ಕೆ ನಾನು ಈ ಥರದೊಂದು ಪುಟ್ಟದೊಂದು ಫ್ಯಾನ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಪೋರ್ಟಬಲ್ ರೀಚಾರ್ಜಬಲ್ ಇದು. ಆಯಿತಾ. ಆ್ಯಕ್ಚುಲಿ ಇದು ನನಗೆ ಎಲ್ಲಿ ಸಿಕ್ತು ಅಂದರೆ, ಅಥರ್ವನ್ಗೆ ಒಂದು ಟೆಂಟ್ ಹೌಸ್ ಕೊಡಿಸಿದ್ವಿ ಆಟಕ್ಕೆ ಅಂತ. ಅದರಲ್ಲಿ ಲೈಟು ಮತ್ತು ಈ ಥರ ಚಿಕ್ಕದೊಂದು ಫ್ಯಾನ್ ಬಂತು. ಅವನೇನು ಈ ಫ್ಯಾನು ಲೈಟೆಲ್ಲ ಏನು ಯೂಸ್ ಮಾಡಲ್ಲ, ಲೈಟ್ ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ. ಇದೊಂದು ಚಿಕ್ಕದೊಂದು ಪೋರ್ಟಬಲ್ ಫ್ಯಾನು ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ನನಗೆ ತುಂಬ ಯೂಸ್ಫುಲ್ ಆಗಿದೆ ಇದು ಕಿಚನ್ಗೆ. ಹಾಗಾಗಿ ಇಲ್ಲೇ ಪರ್ಮನೆಂಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಕಿಚನಲ್ಲೇ. ಸೊ ಎಸ್ ಫ್ರೆಂಡ್ಸ್, ಇನ್ನು ತಿಂಡಿ ಮಾಡಿಬಿಟ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಖತ್ ಹೊಟ್ಟೆ ಹಸಿತದೆ. ಟೈಮ್ ಬೇರೆ 11:45 ಆಗ್ಬಿಟ್ಟಿದೆ. ಇನ್ನು ತಿಂಡಿ ಅದು ತಿಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ. ನಿಮಗೆ ಹೊಸದಾಗಿ ವಾರ್ಡ್ರೋಬ್ ಹಾಕಿಸ್ಕೊಟ್ಟಿದ್ದಾರೆ ಓನರು. ಇವಾಗ ಅದಕ್ಕೆಲ್ಲ ಬಟ್ಟೆ ಜೋಡಿಸ್ಬೇಕು. ಇನ್ನು ಬೇಕಾದಷ್ಟು ಕೆಲಸಗಳಿದೆ. ಸೊ ಎಸ್ ಗೈಸ್, ಈ ರೂಮಿಗೆ ಹೊಸದಾಗಿ ಮಾಡಿಸಿರೋದು ಇದು ವಾರ್ಡ್ರೋಬು, ಮುಂಚೆ ಇರಲಿಲ್ಲ. ಆ್ಯಂಡ್ ಇಲ್ಲಿ ತೆಗೆದ್ರೆ ಕರ್ಟನ್ ಫುಲ್ ಗ್ರೀನರಿ, ಈ ಕಡೆ ಓಡಾಡ್ಬೋದು, ಸ್ಪೇಸ್ ಇದೆ. ಆ್ಯಂಡ್ ನಾನು ಈ ರೂಮ್ ಕಿಟಕಿಗೆ ಮೆಶ್ ಹಾಕಿಸ್ಕೊಂಬಿಟ್ಟಿದ್ದೀನಿ ಗೈಸ್. ಈ ಮೆಶ್ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಫುಲ್ ಎಲ್ಲ ನಾನು ಅಳತೆ ಮಾಡಿ, ಲೈಫ್ ಕ್ರಾಫ್ಟ್ ಅವ್ರದ್ದು ಮೆಷರ್ಮೆಂಟ್ ಎಲ್ಲ ತೊಗೊಂಡು ಅವ್ರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿದೆ ಇದು. ಆಲ್ಮೋಸ್ಟ್ ನಾನು ತೊಗೊಂಡು 1.5 ಇಯರ್ ಆಯಿತು ಗೈಸ್. ಒಂದು ಚೂರು ಹರಿದಿಲ್ಲ, ಜಿಪ್ಪು ಕೂಡ ಹಾಳಾಗಿಲ್ಲ. ಇಲ್ಲಿ ಜಿಪ್ ಇದೆ, ಕಾಣೋದಿಲ್ಲ, ಇಲ್ಲೆಲ್ಲ ಕಾಣುತ್ತೆ. ಎಸ್, ಮತ್ತು ಜಿಪ್ ಇದೆ. ಸೊ ಒಂದು ಚೂರು ಹಾಳಾಗಿಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಆ್ಯಂಡ್ ಇನ್ನು ವಾರ್ಡ್ರೋಬ್ ಕತೆಗೆ ಬಂದರೆ, ಅಥರ್ವೊಂದು ಬಟ್ಟೆ ಮಾತ್ರ ಜೋಡಿಸಿದ್ದೀನಿ ಗೈಸ್. ಅವನಿಗೆ ಈ ಫುಲ್ಲು ಈ ಕಡೆ ಅವನಿಗೆ ಬೇಕು ಅಂತ ಹಠ, ಒಂದು ಟಾಯ್ಸು ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ. ಸೊ ಸದ್ಯಕ್ಕೆ ಒಂದು ಬಟ್ಟೆ ಇಷ್ಟು ಮಾತ್ರ ಇಟ್ಟಿದ್ದೀನಿ, ಇನ್ನೂ ಜೋಡಿಸ್ಕೊಳ್ಳೋದು ಬಾಕಿ ಇದೆ. ಇವಾಗ ಸದ್ಯಕ್ಕೆ ಅವನ ಹತ್ರ ಎಷ್ಟಿದೆ ಅಷ್ಟೇ ಬಟ್ಟೆ. ಇವೆಲ್ಲ ಇನ್ನು ಚಿಕ್ಕದಾಗ್ಬಿಟ್ಟಿದೆ. ಸೊ ಚೆನ್ನಾಗೇ ಇದೆ, ಆದರೆ ಚಿಕ್ಕದಾಗಿದೆ ಅಷ್ಟೇ. ಮತ್ತು ಇಲ್ಲಿ ಡ್ರಾಯರ್ ಕೊಟ್ಟಿದ್ದಾರೆ, ಏನೂ ಇಟ್ಟಿಲ್ಲ ಅಷ್ಟೇ, ಒಂದೇ ಡ್ರಾಯರು. ಆ್ಯಂಡ್ ಈ ಕಡೆ ಇದನ್ನು ನಾನು ಇಟ್ಕೊಂಡಿದ್ದೀನಿ ವಾರ್ಡ್ರೋಬ್, ಇನ್ನೂ ಏನೂ ಜೋಡಿಸಿಲ್ಲ. ಎಲ್ಲ ಇಲ್ಲ, ಹಂಗಾಗಿ ಕಾಲು ಇದೆ. ಇಲ್ಲಿ ನಂದು ಬಟ್ಟೆಗಳನ್ನ ಜೋಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಖಾಲಿದೆ. ಸೇಮ್ ಅದೇ ಥರ ಇಲ್ಲೂ ಒಂದು ಡ್ರಾ ಕೊಟ್ಟಿದ್ದಾರೆ ಅಷ್ಟೇ. ಮೇಲೆಲ್ಲ ಆಲ್ರೆಡಿ ಥಿಂಗ್ಸ್ನೆಲ್ಲ ಎತ್ತಿಟ್ಬಿಟ್ಟಿದ್ದೀವಿ, ಸಾಮಾನೆಲ್ಲ. ಇಲ್ಲಾಂದರೆ ಹಾಲಲ್ಲಿ ಜಾಗ ಆಗೋದಿಲ್ಲ, ಎಲ್ಲ ಹಾಲಲ್ಲಿ ಇಟ್ಕೊಂಡಿದ್ವಿ ಇದು ವಾರ್ಡ್ರೋಬ್ ಎಲ್ಲ ಮಾಡೋವಾಗ. ಸೊ ಹಾಗಾಗಿ ಎಲ್ಲ ಥಿಂಗ್ಸ್ನೆಲ್ಲ ಮೇಲೆ ಎತ್ತಿಟ್ಬಿಟ್ವಿ. ಆಲ್ಮೋಸ್ಟ್ ಅವರು ಒಂದು 5 ಡೇಸ್ ತೊಗೊಂಡ್ರು ಇದು ಫುಲ್ಲು ಕಂಪ್ಲೀಟ್ ಮಾಡೋಕ್ಕೆ. ಓಕೆ, ಏನೋ ಒಂಥರ ಖುಷಿ. ಎಕ್ಸ್ಟ್ರಾ ಬಟ್ಟೆಸ್ ಎಲ್ಲ ತೊಗೊಳಕ್ಕೆ ಆಗ್ತಾಯಿರಲಿಲ್ಲ, ಇಟ್ಕೊಳ್ಳೋಕ್ಕೂ ಜಾಗ ಆಗ್ತಿರ್ಲಿಲ್ಲ.
ಹಾಗಾಗಿ ಇದು ಮಾಡಿಕೊಟ್ಟಿದ್ದು ನನಗಂತೂ ತುಂಬ ಹೆಲ್ಪ್ ಆಯಿತು ಗೈಸ್. ಗೈಸ್ ಟೈಮಿನ 2:45 ಆಯಿತು. ಊಟನೂ ಆಯಿತು ನಂದು. ಅದೇ ಬಾತ್ ಇಟ್ಕೊಂಡಿದ್ದೆ, ಒಂಚೂರು ಇಟ್ಕೊಂಡಿದ್ದೆ ಅಷ್ಟೇ. ಆ್ಯಂಡ್ ಇವಾಗ ಹೋಗಿ ಅಥರ್ವನ ಕರ್ಕೊಂಬರ್ಬೇಕು. ಮಳೆ ಬೇರೆ ಬಂದು ನಿಂತಿದೆ, ಮತ್ತೆ ಎಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೋ ಅಂತ ಇನ್ನೊಂದು ಸತಿ. ಎಸ್, ನಾನೇ ಹೋಗಿ ಅಥರ್ವನ 2 ವೀಲರಲ್ಲಿ ಕರ್ಕೊಂಬರ್ತೀನಿ. ಸೊ ಇಷ್ಟು ದಿವಸ ಅಪ್ಪನ ಜೊತೆ ಹೋಗ್ತಾಯಿದ್ದೆ ಗೈಸ್. ಇವಾಗ ನಾನೇ ಕಲ್ತ್ಕೊಂಡಿದ್ದೀನಿ. ಸ್ವಲ್ಪ ಬೇಗ ಬಿಡ್ತೀನಿ ಮನೆ, ನಾನು ನಿಧಾನಕ್ಕೆ ಹೋಗ್ತೀನಿ. ಹಾಗಾಗಿ ನಾನೇ ಹೋಗಿ ಕರ್ಕೊಂಬರ್ತೀನಿ. ಏನೋ ಒಂಥರ ಭಯ ಆಗುತ್ತೆ, ಬಟ್ ಸ್ಟಿಲ್ ಧೈರ್ಯವಾಗಿ ಹೋಗಿ ಕರ್ಕೊಂಬರಲೇಬೇಕು ಫ್ರೆಂಡ್ಸ್. ಸೊ ಮನ್ಸು ಮಾಡಿದ್ದೀನಿ. ಗಾಡಿ ಕಲ್ತಿದ್ದೆ ಆ್ಯಕ್ಚುಲಿ ನಾನು, ಈಗೀಗ ಕಲ್ತ್ಕೊಂಡು ಹೋಗಿ ಅಥರ್ವನ ಸ್ಕೂಲಿಂದ ಕರ್ಕೊಂಬರೋದು. ಆ್ಯಂಡ್ ಎಸ್, ಬನ್ನಿ ಹೋಗಿ ಅಥರ್ವನ ಕರ್ಕೊಂಬಂದುಬಿಡೋಣ. ಸೊ ಎಸ್ ಗೈಸ್, ಕರ್ಕೊಂಬಂದೆ ಅಥರ್ವನ ಫೈನಲಿ. ಆ್ಯಂಡ್ ಅವ್ನಿಗೆ ಯಾಕೋ ಕಣ್ಣು ಎಡ್ಗಣ್ಣು ತುಂಬ ರೆಡ್ ಆಗಿಬಿಟ್ಟಿದೆ, ಡಸ್ಟ್ ಅಲರ್ಜಿ ಆಗಿದೆ ಅವನಿಗೆ. ಹೋದ ವಾರನೇ ಕ್ಲಿನಿಕ್ಕಿಗೂ ಎಲ್ಲ ಕರ್ಕೊಂಡೋಗಿದ್ವಿ, ಸ್ವಲ್ಪ ಕಡಿಮೆ ಆಗಿತ್ತು, ಯಾಕೋ ಮತ್ತೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಡ್ರಾಪ್ಸ್ ಇಟ್ಕೊಂಡಿದ್ದೀನಿ, ಈಗ ಹಾಕಬೇಕು. ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಿದ್ದಾನೆ. ಅವ್ನು ಬಂದ ತಕ್ಷಣ ಈ ಡ್ರಾಪ್ಸ್ ಹಾಕ್ತೀನಿ, ತೋರಿಸ್ತೀನಿ ಅವ್ನ ಕಣ್ಣು ಎಷ್ಟು ಕೆಂಪಗಾಗಿದೆ ಅಂತ. ಬೆಳಗ್ಗೆ ಎದ್ದ ಫುಲ್ಲು ಗೀಜಾಗಿಬಿಟ್ಟಿತ್ತು, ಇಲ್ಲಿ ಮೆತ್ತಾಕೊಂಬಿಟ್ಟಿತ್ತು ಪಾಪ ಕಣ್ಣು. ಅವನಿಗೆ ಬಲವಂತ ಮಾಡವನೇ ಬಿಡಿಸ್ಕೊಂಡ ನಿಧಾನಕ್ಕೆ. ಏನಕ್ಕೆ ಆ ಥರ ಆಗ್ತಾಯಿದೆಯೇನೋ ಗೊತ್ತಿಲ್ಲಪ್ಪ. ಡಾಕ್ಟರ್ಗೂ ತೋರಿಸಿದ್ದಕ್ಕೆ ಡಸ್ಟ್ ಅಲರ್ಜಿ, ಒಂದು ಸ್ವಲ್ಪ ಪ್ಲೇನ್ ಗ್ಲಾಸ್ ಇದ್ದರೆ ಆಟಾಡೋವಾಗ ಹಾಕಕ್ಕೆ ಹೇಳಿ ಅಂತಂದಿದ್ದಾರೆ. ಈ ಮಕ್ಕಳು ಎಲ್ಲಿ ಕೇಳ್ತವೆ, ಹಾಕ್ಕೊಳ್ಳೋದಿಲ್ಲ. ಅಟ್ಲೀಸ್ಟ್ ಒಂಚೂರು ಇದು ಡ್ರಾಪ್ಸ್ ಆದರೂ ಹಾಕಬೇಕು. ಅವ್ನು ಬಂದಮೇಲೆ ಒಂದು ಸ್ವಲ್ಪ ಡ್ರಾಪ್ಸ್ ಹಾಕ್ತೀನಿ. ಈ ಕಣ್ಣು ಗೈಸ್ ನೋಡಿ ಎಷ್ಟು ಚಿಕ್ಕದಾಗ್ಬಿಟ್ಟಿದೆ ಲೆಫ್ಟ್ ಐ. ಆ್ಯಕ್ಚುಲಿ ಕೆಂಪಗಿದೆ. ನಾನು ಇದು ಮೊಬೈಲ್ದು ಟಾರ್ಚ್ ಆನ್ ಮಾಡಿಲ್ಲ, ಸುಮ್ಮನೆ ಅವ್ನ ಕಣ್ಣಿಗೆ ಇದಾಗುತ್ತೆ ಅಂತ. ಸೊ ಈ ಕಣ್ಣು ಕೆಂಪಿದೆ ಆ್ಯಕ್ಚುಲಿ, ಈ ಕಣ್ಣಿಗೂ ತುಟಿ ಹಂಗೆ ಮಾಡಿಬಿಡತ್ತಾರ ತೆಗಿ, ಅಸಹ್ಯವಾಗುತ್ತೆ. ಸೊ ಇವಾಗ ಒಂಚೂರು ಡ್ರಾಪ್ಸ್ ಹಾಕ್ಬಿಡ್ತೀನಿ. ಅಲ್ಲಾಡಬಾರ್ದು, ಮಲ್ಕೋಬೇಕು ಒಂದು ಸ್ವಲ್ಪ ಹೊತ್ತು, ಆಯಿತಾ? ಡ್ರಾಪ್ಸ್ ಹಾಕಿದ್ಮೇಲೆ. ಹಾಂ, ಸೊ ಎಸ್ ಗೈಸ್, ಆ ಥರ ಒಂದು ಹೋಮ್ವರ್ಕ್ ಎಲ್ಲ ಇತ್ತು. ಹಾಗೆ ನಾಳೆ ಏನೋ ಸ್ಪೀಕಿಂಗ್ ಆ್ಯಕ್ಟಿವಿಟಿ ಇದೆಯಂತೆ, ಅದು ಎಲ್ಲ ಪ್ರಿಪೇರ್ ಮಾಡಿಸಿ ಆಯಿತು. ಇನ್ನು ಅಡುಗೆ ಮಾಡಬೇಕಂದಿದ್ದಲ್ಲ, ಈ ಕಡೆ ಕುಕ್ಕರ್ ಕೂಡ ಕೂಡಿಸಿದ್ದೀನಿ, ಕೂಲಾಗಿದೆ. ಬರೀ ಇವತ್ತು ಬರೀ ಸಾರು ಮಾಡಿಕೊಂಡೆ, ಒಪ್ಪತ್ತಿಗೆ ಅಲ್ವಾ, ಹಾಗಾಗಿ ಬೇಳೆ ಮತ್ತು ಟೊಮೆಟೊ ಬೆಂದಿದೆ. ಇದಕ್ಕೆ ಕರಿಬೇವು ಹಾಕೋದು ಮರ್ತೋಯ್ತು, ಸಖತ್ತಾಗಿರುತ್ತೆ ಟೇಸ್ಟು. ಈ ಕಡೆ ಅವನು ಹಶ್ವು ಅಂತಾನೆ ಅಂತ ಪಾಪ್ಕಾರ್ನ್ ಮಾಡಿಕೊಟ್ರೆ ಬೇಡವಂತ ಅವನಿಗೆ. ಇನ್ನು ಅನ್ನ ಮತ್ತು ಸಾರು ಮಾಡಿಬಿಡ್ಬೇಕು. ಸೊ ಬೆಂದಿದೆಯಲ್ಲ, ಸ್ವಲ್ಪ ಮಸ್ತ್ಕೊಂಡು ರಸಮ್ ಪೌಡರ್ ಹಾಕಿ ಒಗ್ಗರಣೆ ಹಾಕೋದು. ಕರಿಬೇವು ಒಗ್ಗರಣೆ ಹಿಂಗೆ ಸಾರ ಇರ್ತದೆ ಅದರಲ್ಲಿ ನಾನು ಸಾರು ಅವನಿಗೋಸ್ಕರ ನಾನು ತುಪ್ಪದ ಒಗ್ಗರಣೆ ಹಾಕ್ತೀನಿ. ಮೋಹನ್ ತುಪ್ಪ ತಿನ್ನಲ್ಲ, ಹಾಗಾಗಿ ಅವರಿದ್ದಾಗ ನಾವು ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ತೀನಿ. ನಾನು ಇಬ್ಬರೇ ಅಡುಗೆ ಮಾಡ್ಕೊಂಡಾಗ ತುಪ್ಪದಲ್ಲಿ ಒಗ್ಗರಣೆ ಹಾಕ್ತೀನಿ, ಸಕ್ಕತ್ತಾಗಿರುತ್ತೆ. ಸೊ ನೀವು ಅದೇ ಥರ ಮಾಡ್ತೀರಾ ಅಲ್ವಾ? ಕಮೆಂಟ್ ಮಾಡಿ ತಿಳಿಸಿ ಹೆಂಗಿರುತ್ತೆ ರುಚಿ ಅಂತ ಅಲ್ವಾ. ಎಸ್ ಗೈಸ್, ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಬೇಳೆನ ಸ್ವಲ್ಪ ಮಸ್ತ್ಕೊಂಡ್ಬಿಡ್ತೀನಿ. ಬೇಳೆ ಸ್ವಲ್ಪನೇ ಹಾಕ್ಕೊಂಡೆ, ಒಪ್ಪತ್ಗಲ್ವ ಮತ್ತೆ ಏನು ಮಿಕ್ಕ ಹೋಗ್ಬಿಡತ್ತೆ ಬೆಳಗ್ಗೆಗೆ. ಅದಕ್ಕೆ ಸ್ವಲ್ಪ ಆ ಥರ ಹಂಗೆ ಬಿಸಿ ಬಿಸಿಯಾಗಿ ಇವಾಗಲೇ ಸಾರು ಮಾಡ್ಕೊಂಡಿದ್ದೀನಿ. ಅವನಾಗಲೇ ಹಶ್ವು ಅಂತಿದ್ದಾನೆ. ಸೊ ಈಗ ಮಸ್ತ್ಕೊಂಡು ಒಂದು ಸ್ವಲ್ಪ ತುಪ್ಪದ ಒಗ್ಗರಣೆ ಹಾಕ್ಕೊಂಬಿಡೋಣ. ಸೊ ಒಗ್ಗರಣೆ ಬಾಣಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತೆ ಅವ್ನಿಗೆ ಅನ್ನ ಕಲಸೋವಾಗ ಏನು ತುಪ್ಪ ಹಾಕ್ಕೊಳ್ಳಲ್ಲ, ಇಷ್ಟು ಹಾಕ್ಕೊಳ್ತೀನಿ. ಅದಿದೆ ಸ್ವಲ್ಪ ಸಾಸಿವೆ, ಹಾಗೆ ಇಂಗು ಮಾಡ್ಕೊಂಬಿಡ್ತೀನಿ. ಯಪ್ಪ ಇಲ್ಲೊಬ್ರು ಸ್ವಲ್ಪ ಕರಿಬೇಕು.
ಒಗ್ಗರಣೆ ರೆಡಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸೋಣ. ಆಮೇಲೆ ಸಾಂಬಾರು ಪುಡಿ ಹಾಕಿ ಮಾಡಿದ್ರೆ ತಿಳಿ ಸಾರು ರೆಡಿ. ಎಸ್ ಗೈಸ್, ಈ ಕಡೆ ಸಾರು ಕೂಡ ಕುದೀತಾ ಇದೆ. ನಾನು ಸಾರಿನ ಪುಡಿ ನನಗೆ ನಮ್ಮಮ್ಮ ಮಾಡಿಕೊಡ್ತಾರೆ. ಸೊ ಅದನ್ನೇ ಸಾರು ಅದರಲ್ಲೇ ಮಾಡಿರೋದು ಇವತ್ತು. ಸಾರಿನ ಪುಡಿ ನಾನು ಮಾಡ್ಕೊಳ್ಳಲ್ಲ, ಅಮ್ಮ ಮಾಡ್ಕೊಂಡಾಗ ನಾನು ಕೊಡ್ತಾರೆ. ನಾನು ಜಾಸ್ತಿ ಸಾರು ಮಾಡೋಕ್ಕೆ ಹೋಗಲ್ಲ. ಈ ಥರ ನಾನು ಆ ಥರ ಇಬ್ಬರೇ ಇದ್ದಾಗ, ಅಂದರೆ ಮೋಹನ್ ಊರಿಗೆ ಹೋದಾಗ, ಇಲ್ಲ ಈ ಥರ ನಾವು ಆಫೀಸ್ಗೆ ಹೋದಾಗ ಮಾತ್ರ ಮಾಡ್ಕೋತೀವಿ ಅಷ್ಟೇ. ಇನ್ನು ಅವನಿಗೂ ಊಟ ಅದು ಮಾಡಿಸಿ ಟಚ್ ಮಾಡಿಸೋದು. ಒಂದು ಸ್ವಲ್ಪ ಆಟ ಆಡ್ಕೋತಾನೆ. ನನ್ನ ಫ್ರೆಂಡ್ಸ್ ಎಲ್ಲ ಟ್ಯೂಷನ್ಗೆ ಹೋಗಿರ್ತಾರೆ. ಅವರೆಲ್ಲ ಟ್ಯೂಷನಿಂದ ಬಂದಮೇಲೆ ಒಂದು ಸ್ವಲ್ಪ ಆಟ ಆಡ್ತಾರೆ. ಮಲ್ಕೊಂಡು ಬಂದು ಒಂದು ಲೋಟ ಹಾಲು ಕುಡಿದ್ಬಿಟ್ಟು ಮಲಗಿಬಿಡ್ತಾನೆ. ಸೊ ಅವನ್ನೆಲ್ಲ ಆಟ ಆಡೋ ಅಷ್ಟರಲ್ಲಿ ನಾನು ಈ ಕಡೆ ಊಟ ಅದು ಮಾಡ್ಕೊಳ್ತೀನಿ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದರೆ ಪ್ಲೀಸ್ ನನಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಟಾಟಾ, ಬೈ ಬೈ, ಟೇಕ್ ಕೇರ್.